प्रधानमंत्री नरेंद्र मोदी के 75वें जन्म दिवस के अवसर पर सेवा पखवाड़ा कार्यक्रम के अंतर्गत चिकबल्लापुर जिले के गुड़ीबांडे नगर के गजानन कल्याण मंडप में भाजपा गुड़ीबांडे मंडल की ओर से तथा आकाश सुपर स्पेशलिटी अस्पताल के सहयोग से निःशुल्क स्वास्थ्य जांच शिविर का आयोजन किया गया। भाजपा के प्रदेश सचिव सी मुनिराजू, जिला भाजपा अध्यक्ष सिकल रामचंद्र गौड़ा तथा गुड़ीबांडे भाजपा मंडल अध्यक्ष गंगा रेड्डी ने शिविर का उद्घाटन किया। इस शिविर में नेत्र विशेषज्ञ, स्त्री रोग विशेषज्ञ, सामान्य चिकित्सा विशेषज्ञ सहित अनुभवी चिकित्सकों ने उपस्थित जनता के निःशुल्क स्वास्थ्य जांच की। इस अवसर पर भाजपा जिला अध्यक्ष सिकल रामचंद्र गौड़ा ने कहा कि सेवा पखवाड़े के अंतर्गत जिले भर में रक्तदान शिविर, स्वास्थ्य शिविर, खेलकूद प्रतियोगिताएं, पौधारोपण सहित कई सामाजिक कार्यक्रम आयोजित किए जा रहे हैं। प्रधानमंत्री मोदी के जन्म दिवस को अर्थपूर्ण ढंग से मनाने के लिए भाजपा प्रतिबद्ध है। प्रदेश सचिव सिमुनी राजू ने कहा कि स्वास्थ्य मनुष्य की सबसे बड़ी पूंजी है। यदि स्वास्थ्य है तो जीवन में सब कुछ प्राप्त किया जा सकता है। ऐसे निःशुल्क शिविरों का लाभ अधिक से अधिक लोगों को उठाना चाहिए। उन्होंने कहा कि प्रधानमंत्री नरेंद्र मोदी के जन्म दिवस के अवसर पर आयोजित यह स्वास्थ्य शिविर उसका एक अर्थपूर्ण हिस्सा है। चिकबल्लापुर से सलाउद्दीन की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। बीजेपी पार्टी की भारत माता के नरेंद्र मोदी जी के दीनदयाल उपाध्याय जी के रामचंद्र गौड़। ಸೆಪ್ಟೆಂಬರ್ 12ನೇ ತಾರೀಕು ದೇಶದ ಹೆಚ್ಚಿನ ನಾಯಕರಾದ ಮೋದಿಜಿಯವರ ಜನ್ಮದಿನ 12ನೇ ತಾರೀಕು ಏನು ಹಮ್ಮಿಕೊಂಡಿದ್ವಿ, ಅದರ ಪ್ರಯುಕ್ತ ಇಡೀ ಜಿಲ್ಲೆಯಲ್ಲಿ, ಇಡೀ ದೇಶದಲ್ಲೇ ಸೇವಾ ಪಾಕ್ಷಿಕ ಅಂತ ಏನು 15 ದಿವಸ ಸೇವಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದರ ಜೊತೆಗೆ ಇವತ್ತು ನಮ್ಮ ಬಾಗೇಪಲ್ಲಿ ಕ್ಷೇತ್ರದ ಗುಡಿಬಂಡೆ ಮಂಡಲದಲ್ಲಿ ಇವತ್ತು ಆರೋಗ್ಯ ಶಿಬಿರವನ್ನ ಹಾಗೂ ದೀನದಯಾಳ್ ಉಪಾಧ್ಯಾಯರ ಜನ್ಮದಿನೋತ್ಸವವನ್ನು ಇವತ್ತು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಗುಡಿಬಂಡೆಯ ಮಂಡಲ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದಲ್ಲಿ ಮೋದಿಜಿಯವರ ಹಾಗೂ ಭಾರತೀಯ ಜನತಾ ಪಾರ್ಟಿಯ 15 ದಿವಸ ಸೇವಾ ಪಕ್ಷದ ಕಾರ್ಯಕ್ರಮಗಳಲ್ಲಿ ಮೋದಿಜಿಯವರ ಬರ್ತ್ಡೇನ ಆಡಂಬರವಾಗಿ ಮಾಡಬಾರ್ದು. ಅವ್ರೇನು ಸೇವೆ ಮಾಡ್ಕೊಂಡು ಬಂದಿರ್ತಕ್ಕಂಥ ಸೇವೆನ ಒಂದು 15 ದಿವಸ ಕಾಲ ರಕ್ತದಾನ ಶಿಬಿರಗಳು, ಆರೋಗ್ಯ ಶಿಬಿರಗಳು, ತಾಯಿ ಹೆಸರಲ್ಲಿ ಒಂದು ಗಿಡ ನೆಡ್ತಕ್ಕಂಥ, ಒಂದು ಬೂದಲ್ಲಿ ಒಂದು ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ, ಯುವಕರಿಗೆ ಕ್ರೀಡಾ ಕಾರ್ಯಕ್ರಮಗಳು, ಅದರ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ಗುಡಿಬಂಡೆಯಲ್ಲಿ ಕೂಡ ಆರೋಗ್ಯ ಶಿಬಿರವನ್ನ ಆಕಾಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹೋದ್ಯೋಗ ಜೊತೆಯಲ್ಲಿ ಇವತ್ತು ಸಾಕಷ್ಟು ಜನ ಬಂದು ಇವತ್ತು ಆರೋಗ್ಯ ತಪಾಸಣೆ ಮಾಡ್ಕೊತಾ ಇದ್ದಾರೆ. ಮೋದಿಜಿಯವರ ಒಂದು ಆಸೆಯಂತೆ ಒಂದು 15 ದಿವಸ ಸೇವಾ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಬಂದಿರ್ತಕ್ಕಂಥ ಎಲ್ಲರ ಮುಖಂಡರಿಗೆ ಎಲ್ಲ ಒಳ್ಳೆದಾಗ್ಲಿ ಅಂತ ಹೇಳಿ ಈ ಕಾರ್ಯಕ್ರಮದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ದೀನದಯಾಳ್ ಉಪಾಧ್ಯಾಯರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ 2ನೇ ತಾರೀಕು ಗಾಂಧಿ ಜಯಂತಿವರೆಗೂ ಸೇವಾ ಪಕ್ಷದ ಒಂದು ಕಾರ್ಯಕ್ರಮವನ್ನು ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರಣ್ಣನವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿ ಮಂಡಲದಲ್ಲೂ ಕೂಡ ಒಂದು ಉತ್ತಮವಾದ ಕಾರ್ಯಕ್ರಮಗಳು ನಡೀತಾ ಇದೆ. ಆ ಕಾರ್ಯಕ್ರಮವನ್ನು ಗುಡಿಬಂಡೆ ಮಂಡಲದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ರಾಮಚಂದ್ರ ಗೌಡರು ಆಗಮಿಸಿದ್ದಾರೆ. ಮತ್ತು ನಮ್ಮ ಮಂಡಲದ ಅಧ್ಯಕ್ಷರು ನಮ್ಮ ಗಂಗರೆಡ್ಡಿ ಅವರು ಇರ್ಬೋದು, ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ವಿಶೇಷವಾಗಿ ಈ ಭಾಗದ ಒಂದು ಜನರ ಉಪಯೋಗವಾಗುವಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ನಮ್ಮೆಲ್ಲ ನಾಯಕರು, ನಮ್ಮ ಕೃಷ್ಣಾರೆಡ್ಡಿ ಅವರು ಇರ್ಬೋದು, ಬೈರೆಡ್ಡಿಯವರು ಇರ್ಬೋದು, ಅಶ್ವಥ್ ರೆಡ್ಡಿ ಇರ್ಬೋದು, ಅನೇಕರು ಇಲ್ಲಿಂದ ನಾಗರಾಜ್ ಅವರು ಇರ್ಬೋದು, ರಾಜಗೋಪಾಲ್ ಅವರು ಇರ್ಬೋದು, ಹೆಸರು ಯಾರು ಅಂತ ಭಾವಿಸ್ಕೊಂಡ್ರೆ ನಾವೆಲ್ಲ ನಾಯಕರುಗಳ ಸಮ್ಮುಖದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ಜನರಲ್ ಸೆಕ್ರೆಟರಿ ಕೂಡ ಆಗಮಿಸಿದ್ದಾರೆ. ಅವರ ಒಂದು ಸಮ್ಮುಖದಲ್ಲಿ ಇವತ್ತು ವಿಶೇಷವಾಗಿ ನಡೀತಾ ಇದೆ. ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ ಇದೊಂದು ಉತ್ತಮವಾದ ಒಂದು ಕಾರ್ಯಕ್ರಮ. ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳು ಜನರಿಗೋಸ್ಕರ ಜನರ ಹತ್ರ ಹೋಗಿ ಕೆಲಸ ಮಾಡಬೇಕು ಅನ್ನೋದನ್ನ ಏನು ದೇಹವನ್ನು ಇಟ್ಕೊಂಡಿದ್ದಾರೆ, ಆ ಒಂದು ದೇಹದ ಮುಖಾಂತರ ಇವತ್ತು ಗುಡಿಬಂಡೆ ಪಟ್ಟಣದಲ್ಲಿ ಇವತ್ತು ವಿಶೇಷವಾಗಿ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಅನೇಕ ಕಾರ್ಯಕ್ರಮಗಳು ಈಗಾಗಲೇ 17ನೇ ತಾರೀಕಿಂದ ನಡೀತಾ ಇದೆ. ಗಿಡ ನೆಡುವ ಕಾರ್ಯಕ್ರಮ ಇರ್ಬೋದು, ಬ್ಲಡ್ ಕ್ಯಾಂಪ್ ಇರ್ಬೋದು. ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಪ್ರತಿದಿನ ಕೂಡ ಕಾರ್ಯಕ್ರಮಗಳು ನಡೀತಾ ಇದ್ದಾರೆ. ಅದರಲ್ಲೂ ಕೂಡ ಇವರು ಕಾರ್ಯಕ್ರಮ ಆರಂಭಿಸಿದರೆ ಅವ್ರಿಗೆ ಧನ್ಯವಾದಗಳು ಕೂಡ ತಿಳಿಸ್ತಾ ಇದ್ದೇನೆ. ವಿಶೇಷವಾಗಿ ನಾವೆಲ್ಲ ಇಲ್ಲಿ ಸಾರ್ವಜನಿಕರು ಉಪಯೋಗ ಮಾಡ್ಕೋಬೇಕು. ಇನ್ನು ಮುಂದೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ನಿಮ್ಮ ಸೇವೆಯಲ್ಲಿ ಸದಾ ನಾವು ನಿರತರಾಗಿರ್ತೀವಿ ಅಂತ ಹೇಳ್ತಾ ಈ ಒಂದು ಸದುಪಯೋಗವನ್ನು ಎಲ್ಲರೂ ಕೂಡ ಉಪಯೋಗ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಎಲ್ಲರೂ ಕೂಡ ಒಂದು ಆಕಾಶ ಆಸ್ಪತ್ರೆಯನ್ನು ಸಹಯೋಗದಲ್ಲಿ ನಡೀತಾ ಇದೆ.
ಒಂದು ತಪಾಸಣೆಯನ್ನು ಮಾಡಿಕೊಂಡು ತಮ್ಗೆ ಏನಾದರೂ ಅಕಸ್ಮಾತ್ ಹೆಚ್ಚಿನ ಚಿಕಿತ್ಸೆಗೆ ನೀವು ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೆ ನಮ್ಮ ನಾಯಕರಿಗೆಲ್ಲ ಸಂಪರ್ಕ ಮಾಡಿ, ಈಗಾಗಲೇ ನಮ್ಮ ಅಮರೇಶ್ ಅವರೆಲ್ಲ ಜೊತೆಯಲ್ಲಿ ಸಂಪರ್ಕ ಮಾಡಿ ಜೊತೆಯಲ್ಲಿ ಇಟ್ಕೊಂಡೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮಧು ಅವರು ಜನರಲ್ ಸೆಕ್ರೆಟರಿ ಇರ್ಬೋದು, ಇವೆಲ್ಲ ಇರ್ತಾರೆ. ಎಲ್ಲರೂ ಕೂಡ ನಮ್ಮ ಎಲ್ಲ ಯುವಕರು ಇದ್ದಾರೆ, ಎಲ್ಲ ನಮ್ಮ ಪ್ರಶಾಂತ್ ಇರ್ಬೋದು, ಎಲ್ಲರೂ ಅನೇಕರು ಯುವಕರನ್ನ ಸಂಪರ್ಕ ಮಾಡಿ ನಿಮಗೆಲ್ಲ ಕೂಡ ಆ ಒಂದು ಚಿಕಿತ್ಸೆ